ಕೆಲವು ಹಳ್ಳಿಗಳನ್ನು ವಿಸಿಟ್ ಮಾಡಿ ಬಂದೆ, ಕೆಲವು ಹಾಸ್ಪಿಟಲ್ಗಳನ್ನು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ವಿಸಿಟ್ ಮಾಡಿ ಬಂದ್ವಿ. ಹಳ್ಳಿ ಪರಿಸ್ಥಿತಿ ತುಂಬ ಚಿಂತಾಜನಕವಾದಂಥ ಪರಿಸ್ಥಿತಿ ಕೆಲವೊಂದು ಹಳ್ಳಿಗಳಲ್ಲಿದೆ. ರೋಡ್ ಇರಲಿ, ಡ್ರೈನೇಜ್ ವಾಟರ್ ಇರಲಿ, ಕ್ಲೀನ್ಲಿನೆಸ್ ಇರಲಿ, ಸೊ ಎಲ್ಲದರಲ್ಲೂ ತುಂಬ ಡೆಫಿಷಿಯನ್ಸೀಸ್ ಇದ್ದಾವೆ. ಅವುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ. ಕೆಲವು ಸುಮೋಟೋ ಕೇಸಸ್ಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇನ್ನು ಸಾರ್ವಜನಿಕವಾಗಿ ಮಹತ್ವ ಪಡೆಯುವಂತಹ ಲೇಕ್ಸ್ ವಿಷಯದಲ್ಲಿ, ಲೇಕ್ಸ್ಗೆ ಸಿವೇಜ್ ವಾಟರ್ ಹೋಗಿ ಸೇರಿಸ್ತಾ ಇದ್ದಾರಲ್ಲ ಆ ವಿಷಯದಲ್ಲಿ, ಮತ್ತು ಫಾರೆಸ್ಟ್ ರಿಸರ್ವೇಷನ್ ಆಫ್ ಫಾರೆಸ್ಟ್, ಇನ್ಕ್ರೀಸಿಂಗ್ ಫಾರೆಸ್ಟ್ ಕವರ್ ಆ ವಿಷಯದಲ್ಲಿ, ಮತ್ತು ಓಪನ್ ಡೆಫಿಕೇಷನ್ನ ದೂರ ಮಾಡೋದು ಆ ವಿಷಯದಲ್ಲಿ, ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗಳನ್ನು ಸರಿಯಾಗಿ ನಿರ್ವಹಿಸೋದು, ಅಲ್ಲಿ ಡಾಕ್ಟರ್ಸು ಸರಿಯಾಗಿ ತಮ್ಮ ಡ್ಯೂಟಿ ಮಾಡೋದು, ಮತ್ತು ಈವನ್ ಆಫ್ಟರ್ 5 o'clock ಕೆಲವು ಕಡೆ ಹೇಳಿದರು 5 ಗಂಟೆ ಆದ ನಂತರ ಕೀಲಿ ಹಾಕ್ಕೊಂಡು ಹೋಗಿಬಿಡ್ತಾರೆ. ನಮಗೆ ರಕ್ತ ತಪಾಸ್ ಮಾಡಿಸ್ಕೋಬೇಕು, BP ಚೆಕ್ ಮಾಡಿಸ್ಕೊಳ್ಬೇಕು ಅಂತಂದರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಸೊ ತುಂಬ ತೊಂದರೆ ಆಗ್ತದೆ ಅಂತ ಹೇಳಿದರು. ಆ ದಿಶೆಯಲ್ಲೂ ಕೂಡ ಡೈರೆಕ್ಷನ್ಸ್ ಇಶ್ಯೂ ಮಾಡಿದ್ದೀವಿ, ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಎಲ್ಲ ರೀತಿಯಲ್ಲಿ ಸಮಗ್ರವಾಗಿ ನಾವು ಅಧಿಕಾರಿಗಳ ಜೊತೆ ನಾವು ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದನ್ನು ಕೆಲವೊಂದು ಫೈಲ್ ತೊಗೊಂಡು ಬಂದು ಇಲ್ಲಿ ವಿಚಾರಣೆ ಮಾಡಿದ್ದೀವಿ. ಆ್ಯಕ್ಷನ್ ತೊಗೊಳ್ತೀವಿ. ಎಲ್ಲೆಲ್ಲಿ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆ, ಮಾಲ್ ಅಡ್ಮಿನಿಸ್ಟ್ರೇಷನ್ ಇದೆ, ಅಲ್ಲಿ ವಿ ವಿಲ್ ಸ್ಟೆಪ್ ಇನ್. ಎಲ್ಲೆಲ್ಲಿ ಕರಪ್ಷನ್ ಅಲಿಗೇಷನ್ಸ್ ಬರ್ತದೆ ಅಲ್ಲಿ ನಮ್ಮ ಅಧಿಕಾರಿಗಳು ದೇ ವಿಲ್ ಸ್ಟೆಪ್ ಇನ್ ಆ್ಯಂಡ್ ವಿ ವಿಲ್ ಟ್ರೈ ಟು ಡೂ ಅವರ್ ಬೆಸ್ಟ್ ಇನ್ ಬ್ರಿಂಗಿಂಗ್ ಗುಡ್ ಗವರ್ನೆನ್ಸ್. ಸರಿಯಾಗಿ ಕಂಪ್ಲೇಂಟ್ ಹಾಕಿ ಫ್ಯಾಕ್ಟ್ಸ್ ಫಿಗರ್ಸ್ ಕೊಟ್ಟು ಫಾರ್ಮ್ 192 ಸೈನ್ ಮಾಡಿ ಕೊಟ್ಟರೆ, ಅದು ಏನು ಅಧಿಕಾರಿಗಳ ಪಾತ್ರ ಅದರಲ್ಲಿ ಇತ್ತು, ಅಧಿಕಾರಿಗಳ ಕಾನ್ಸ್ಪಿರಸಿ ಅದರಲ್ಲಿ ಇತ್ತು ಅಂದರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಆ್ಯಕ್ಷನ್ ತೊಗೊಳ್ತೀವಿ. ಸೋಮೋಟೋ ಹಾಕ್ಲಿಕ್ಕೂ ಮಟೀರಿಯಲ್ ಬೇಕು. ಮಟೀರಿಯಲ್ ಇಲ್ಲದೇ ಯಾರು ಯಾವಾಗ, ಅದನ್ನು ಹೇಳಿದ್ನಲ್ಲ ಇಷ್ಟೊತ್ತನ, ಯಾರು ಯಾವಾಗ ಎಲ್ಲಿ ಹೇಗೆ ಅನ್ನುವಂಥದ್ದು ಕೊಟ್ಟಾಗ ಮಾತ್ರ ಇನ್ವೆಸ್ಟಿಗೇಷನಿಗೆ ಒಂದು ಡಿರೆಕ್ಷನ್ ಸಿಗ್ತದೆ. ಇಲ್ಲದೇ ಇದ್ದರೆ ಡೈರೆಕ್ಷನ್ ಸಿಗುತ್ತೆ. ನಿಜ. ಆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಬೇರೆ ಬೇರೆ ಇವು ಏನು ಸಂಸ್ಥೆಗಳು, ವಾಲಂಟ್ರಿ ಆರ್ಗನೈಜೇಷನ್ಸು ಎಲ್ಲ ಮುಂದಕ್ಕೆ ಬರಬೇಕು ಇಂಥ ವಿಷಯದಲ್ಲಿ. ಜನರ ಇನ್ನೋಸೆನ್ಸನ್ನು ದುರುಪಯೋಗ ಮಾಡಿಕೊಂಡು ಜನರಿಗೆ ಮೋಸ ಮಾಡುವಂಥ ದಂಧೆಯಲ್ಲಿ ಏನು ಬಿದ್ದಿದ್ದಾರಲ್ಲ ಅವರನ್ನು ಸರಿಯಾಗಿ ಹಿಡಿಬೇಕು ಅಂತಾದರೆ ಮಾಹಿತಿ ಚೆನ್ನಾಗಿ ಸಿಗಬೇಕು. ಲೋಕಾಯುಕ್ತಕ್ಕೆ ಮಾಹಿತಿ ಕೊಟ್ಟು ಇಂತಿಂಥದ್ದು ನಡೆದಿದೆ, ಹೀಗೀಗ ಆಗ್ತಾ ಇದೆ ಅಂಥೇಳಿ ಸೀರೀಸ್ ಆಫ್ ಕೇಸ್ ಎಲ್ಲನೂ ಕೊಡಬೇಕಾಗಿಲ್ಲ. ಒಂದು 2-3 ಒಳ್ಳೆ ಕೇಸ್ಗಳನ್ನು ತಾವು ಕೊಟ್ಟರೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಭೇದಿಸ್ತೇವೆ.